ಇವಾಗ ನೆಕ್ಸ್ಟ್ ಟಾಪಿಕ್ ಹೌ ಟು ಕನ್ಸ್ಟ್ರಕ್ಟ್ ಅ ಟ್ರೂತ್ ಟೇಬಲ್. ಸೊ ಹೌ ಟು ಕನ್ಸ್ಟ್ರಕ್ಟ್ ಟ್ರೂತ್ ಟೇಬಲಲ್ಲಿ ನಮ್ಗೆ ಏನೇನು ಪಾಯಿಂಟ್ಸು ನೆನಪಿರಬೇಕು ಅಂದರೆ ಈ ಎಲ್ಲ ಕಂಡೀಷನ್ಸು ನೆನಪಿರಬೇಕು. ಯಾವುದು? ಸೊ ನೆಗೇಷನ್ ಕಂಡೀಷನ್, ಟ್ರೂ ಇದ್ದರೆ ಫಾಲ್ಸ್ ಇರುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಇರುತ್ತೆ. ಸೊ ಈ ಕಂಡೀಷನ್ನು ಮತ್ತು ಕಂಜಂಕ್ಷನಿಗೆ ಏನು ಕಂಡೀಷನ್ನು? ಇಟ್ ಈಸ್ ಟ್ರೂ ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಎರಡು ಟ್ರೂ ಇದ್ದಾಗ ಇದು ಟ್ರೂ ಇರುತ್ತೆ, ಎಲ್ಲ ಕೇಸಸಲ್ಲಿ ಇದು ಫಾಲ್ಸ್ ಇರುತ್ತೆ. ಈ ಕಂಡೀಷನ್ ನೆನಪಿಟ್ಕೋಬೇಕು. ಮತ್ತು ಡಿಸ್ಜಂಕ್ಷನ್ ದೆನ್ ಆರ್ ಆಪರೇಟರ್ ಅಂದರೆ ಇಟ್ ಈಸ್ ಟ್ರೂ ವೆನ್ ಎನಿ ಒನ್ ಆಫ್ ದ ಪ್ರಪೋಸಿಷನ್ ಈಸ್ ಟ್ರೂ. ಇಟ್ ಈಸ್ ಟ್ರೂ ವೆನ್ ಎನಿ ಒನ್ ಆಫ್ ದ ಪ್ರಪೋಸಿಷನ್ಸ್, ಯಾವುದಾದ್ರೂ ಒಂದು ಪ್ರಪೋಸಿಷನ್ ಟ್ರೂ ಇದ್ದರೆ ಇದು ಟ್ರೂ ಇರುತ್ತೆ. ಟ್ರೂ ಫಾಲ್ಸ್ ಟ್ರೂ, ದೆನ್ ಫಾಲ್ಸ್ ಟ್ರೂ ಫಾಲ್ಸ್ ಇದ್ದರೆ ಮಾತ್ರ ಇದು ಫಾಲ್ಸ್ ಇರುತ್ತೆ. ಸೊ ದಿಸ್ ಈಸ್ ದ ಕಂಡೀಷನ್ ಫಾರ್ ಡಿಸ್ಜಂಕ್ಷನ್. ಓಕೆ, ನೆಕ್ಸ್ಟ್ ಫಾರ್ ದ ಇಂಪ್ಲಿಕೇಶನ್ಗೆ ಏನು ಕಂಡೀಷನ್ಸ್ ನೆನ್ಪಿಟ್ಕೋಬೇಕು? ಸೊ ಇಟ್ ಈಸ್ ಫಾಲ್ಸ್ ಓನ್ಲಿ ವೆನ್ ಪಿ ಈಸ್ ಟ್ರೂ ಅಂಡ್ ಕ್ಯೂ ಈಸ್ ಫಾಲ್ಸ್. ಅಂದರೆ ಫಸ್ಟ್ ಪ್ರಪೋಸಿಷನ್ ಟ್ರೂ ಇರಬೇಕು, ಸೆಕೆಂಡ್ ಪ್ರಪೋಸಿಷನ್ ಫಾಲ್ಸ್ ಇದ್ದರೆ ಇದು ಫಾಲ್ಸ್ ಇರುತ್ತೆ. ಇನ್ನು ಆಲ್ ಅದರ್ ಕೇಸಸ್, ಇನ್ನು 3 ಕೇಸಸಲ್ಲಿ ಇದು ಟ್ರೂ ಇರುತ್ತೆ. ಓಕೆ, ನೆಕ್ಸ್ಟ್ ಬೈ ಕಂಡೀಷನಲ್ಗೆ ಏನು ಕಂಡೀಷನ್ ಅಂದರೆ ಇಟ್ ಈಸ್ ಟ್ರೂ ವೆನ್ ಬೋತ್ ದ ವ್ಯಾಲ್ಯೂಸ್ ಆರ್ ದ ಸೇಮ್. ಅಂದರೆ ಎರಡು ವ್ಯಾಲ್ಯೂಸು ಟ್ರೂ ಇರಬೇಕು ಅಥವಾ ಫಾಲ್ಸ್ ಇದ್ದಾಗ ಇದು ಟ್ರೂ ಇರುತ್ತೆ. ಸೊ ಇನ್ನು ಉಳಿದ ಕೇಸಸ್ ಅಂದರೆ ಟ್ರೂ ಫಾಲ್ಸ್ ಇದ್ದರೆ ಫಾಲ್ಸ್ ಟ್ರೂ ಇದ್ದರೆ ಇದು ಫಾಲ್ಸ್ ಇರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಆರ್ದು ಟೇಬಲ್ಲು ನೆನ್ಪಿಟ್ಕೊಳ್ರಿ. ಪಿ ಕ್ಯೂದು ಎಕ್ಸಾಕ್ಟ್ ಅಪೋಸಿಟ್ದು, ಐ ಮೀನ್ ಬೈ ಕಂಡೀಷನಲ್ದು ಎಕ್ಸಾಕ್ಟ್ ಅಪೋಸಿಟ್ ಏನಿರುತ್ತಲ್ಲ ಅದು ಎಕ್ಸ್ಕ್ಲೂಸಿವ್ ಆರ್ ಇರುತ್ತೆ. ಅಂದರೆ ಸೊ ಬೈ ಕಂಡೀಷನಲ್ಗೆ ಏನು ಕಂಡೀಷನು? ಬೋತ್ ಆರ್ ಟ್ರೂ ಇರಬೇಕು ಮತ್ತು ಬೋತ್ ಆರ್ ಫಾಲ್ಸ್ ಇದ್ದರೆ ಇದು ಟ್ರೂ ಇರುತ್ತೆ. ಮತ್ತು ಡಿಫ್ರೆಂಟು ಪ್ರೊಪೋರ್ಷನ್ಸ್ ವ್ಯಾಲ್ಯೂ ಇದ್ದರೆ ಇದು ಫಾಲ್ಸ್ ಇರುತ್ತೆ. ಬಟ್ ಎಕ್ಸ್ಕ್ಲೂಸಿವ್ ಆರ್ಗೆ ಕಂಡೀಷನ್ನು ಯಾವಾಗ ಬೋತ್ ಆರ್ ಟ್ರೂ, ಎರಡು ಟ್ರೂ ಇದ್ದಾಗ ಇದು ಫಾಲ್ಸ್ ಇರುತ್ತೆ, ಮತ್ತು ಎರಡು ಫಾಲ್ಸ್ ಇದ್ದಾಗೂ ಇದು ಫಾಲ್ಸ್ ಇರುತ್ತೆ. ಮತ್ತು ಯಾವಾಗ ಟ್ರೂ ಇರುತ್ತೆ? ಎನಿ ಒನ್ ಆಫ್ ದಿ ಪ್ರಪೋಸಿಷನ್ ಟ್ರೂ ಇದ್ದರೆ ಟ್ರೂ ಇರುತ್ತೆ. ಸೊ ನೋಡಿಲಿ, ಬೈ ಕಂಡೀಷನಲ್ಲು ಮತ್ತು ಎಕ್ಸ್ಕ್ಲೂಸಿವ್ ಅವರು ಬೋತ್ ಆರ್ ಅಪೋಸಿಟ್ ಟು ಈಚ್ ಅದರ್, ಎರಡು ಅಪೋಸಿಟ್ ಇರುತ್ತೆ, ರಿವರ್ಸ್ ಇರುತ್ತೆ. ಇದು ಈ ಕಂಡೀಷನ್ನು ಇದನ್ನು ನೆನ್ಪಿಟ್ಕೋಬೇಕು. ಸೊ ಏನೇನು ನೆನ್ಪಿಟ್ಕೋಬೇಕು ನಾವು? ನೆಗೇಷನ್ದು ಮತ್ತು ಕಂಜಂಕ್ಷನ್ನು, ಡಿಸ್ಜಂಕ್ಷನ್ನು, ಇಂಪ್ಲಿಕೇಶನ್ನು, ಎಕ್ಸ್ಕ್ಲೂಸಿವ್ ಆರ್ ಮತ್ತು ಬೈ ಕಂಡೀಷನಲ್, ಇದು ಎಲ್ಲಾನು ನೀವು ಟ್ರೂತ್ ಟೇಬಲ್ಸ್ ನೆನ್ಪಿಟ್ಕೊಂಡ್ರೆ ಮಾತ್ರ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಫಾರ್ ದ ಫಾಲೋಯಿಂಗ್ ಅಂತಂದರೆ ಅವ್ರು ಕೇಳಿದ್ರೆ ಅವರು ಇಕ್ವೇಷನ್ಸ್, ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಸೊ ನೀವು ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದ ಎಲ್ಲಾನು ನೀವು ನೆನ್ಪಿಟ್ಕೋಬೇಕು. ಎಲ್ಲ ಟ್ರೂತ್ ಟೇಬಲ್ದು ಕಂಡೀಷನ್ಸು ನೀವು ನೆನ್ಪಿಟ್ಕೋಬೇಕು. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಒಂದು ನೋಡಿ, ಅದರಲ್ಲಿ ಏನು? ನಂಬರ್ ಆಫ್ ರೋಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾಲೋಯಿಂಗ್ ಫಾರ್ಮುಲಾ 2n. ಅಂದರೆ ಇದು ಇಂಪಾರ್ಟೆಂಟ್. ಇದು ಯಾಕಂದರೆ ಇಲ್ಲಿ ನೋಡಿ, ನೆಗೇಷನಲ್ಲಿ 2 ರೋ ಇದೆ, ಹೌದಾ? 1 and 2. ಬಟ್ ಕಂಜಂಕ್ಷನಲ್ಲಿ 1 2 3 4 1 2 3 4 ಇದೆ. ಬಟ್ ನೆಗೇಷನಲ್ಲಿ 2 ಇದೆ, ಇಲ್ಲಿನೂ 4 ಇದೆ. ಯಾಕೆ ಇಲ್ಲಿ 2 ಇಲ್ಲಿ 4 ಈ ಥರ? ಯಾಕೆ ಅಂದರೆ ದಟ್ ಈಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ವೇರಿಯೇಬಲ್ಸ್. 2n when 2 raised to so where n is number of proportional variables. ಅಂದರೆ ನಂಬರ್ ಆಫ್ ಪ್ರಪೋರ್ಷನಲ್ ವೇರಿಯೇಬಲ್ಸ್ ಅಂದರೆ ನೋಡಿ, ಇಲ್ಲಿ ಏನಿದೆ ವ್ಯಾಲ್ಯೂ? ಓನ್ಲಿ ವೇರಿಯೇಬಲ್ ಹಿಯರ್ ಇಟ್ ಈಸ್ 1. p ಒಂದೇ ಇದೆ ವೇರಿಯೇಬಲ್. ಸೊ p ಒಂದೇ ಇದ್ದರೆ ಸೊ n is equal to 1. 2 raised to n is equal to 2 raised to n in place of n ಪ್ಲೇಸಲ್ಲಿ ನಾವು 1 ಬರ್ಕೋಬೇಕು. ಯಾಕಂದರೆ ವೇರಿಯೇಬಲ್ ಒಂದೇ ಐತಿ ಇಲ್ಲಿ ನೆಗೇಷನ್ನಿಗೆ. ಸೊ 2 raised to 1 is nothing but 2. 2 to the power 1 is nothing but 2. ಸೊ 2 rows ಇಲ್ಲಿ ಯಾಕೆ 2 rows ಇದಾವು? ಇಲ್ಲಿ ಯಾಕಂದರೆ ಇಲ್ಲಿ ಒಂದೇ ಪ್ರಪೋರ್ಷನಲ್ ವೇರಿಯೇಬಲ್ ಐತಿ. ಇಲ್ಲಿ ನೋಡ್ರಿ 2 raised to n, ಇಲ್ಲಿ ಎಷ್ಟಿದಾವೆ ಪ್ರಪೋರ್ಷನಲ್ ವೇರಿಯೇಬಲ್ಸು? p and q. ಎಷ್ಟಿದಾವು? 1 and 2, 2 ಇದಾವಲ್ಲ. ಸೊ ಇನ್ ಪ್ಲೇಸ್ ಆಫ್ n ಅಂದರೆ ಪ್ರಪೋರ್ಷನಲ್ ವೇರಿಯೇಬಲ್ ನಂಬರು, ಇಲ್ಲಿ 2 ಹಾಕಿದರೆ ಎಷ್ಟಾಗುತ್ತೆ? 4. ಸೊ ಇಲ್ಲಿ 4 rows ಇದಾವೆ, ಅದಕ್ಕೆ ಇಲ್ಲಿ 4 rows. ಇಲ್ಲಿನೂ ಅಷ್ಟೇ, 1 2 3 4 2 raised to n ಎಷ್ಟಿದಾವೆ ವೇರಿಯೇಬಲ್ಸು? p and q 2 ಇದಾವಲ್ಲ, ಅದಕ್ಕೆ 2 raised to 2 4 rows. ಓಕೆ,
ಸೊ n = 1 ಇದ್ದರೆ, ಪ್ರಪೋರ್ಷನಲ್ ವೇರಿಯಬಲ್ 1 ಇದ್ದರೆ 2 rows ಇರುತ್ತೆ, ಪ್ರಪೋರ್ಷನಲ್ ವೇರಿಯಬಲ್ಸ್ 2 ಇದ್ದರೆ 4 rows ಇರುತ್ತೆ, ಪ್ರಪೋರ್ಷನಲ್ ವೇರಿಯಬಲ್ಸ್ 3 ಇದ್ದರೆ ಅದು ಟ್ರೂತ್ ಟೇಬಲ್ 8 rows ಇರುತ್ತೆ. ಎಕ್ಸಾಂಪಲ್ ಬರೀ ಓನ್ಲಿ ಪಿ ಆರ್ ಓನ್ಲಿ ಕ್ಯೂ ಓನ್ಲಿ 1 ವೇರಿಯಬಲ್ ಇದ್ದರೆ 2 rows ಇರುತ್ತೆ. ಎಕ್ಸಾಂಪಲ್ ಪಿ ಕ್ಯೂ ಇದ್ದರೆ 4 rows ಇರುತ್ತೆ. ಮತ್ತು ಪಿ ಕ್ಯೂ ಆರ್ ಎಕ್ಸ್ಟ್ರಾ 1 2 3 3 ವೇರಿಯಬಲ್ ಇದ್ದರೆ ಅಲ್ಲಿ ಎಷ್ಟಿರುತ್ತೆ ಟ್ರೂತ್ ಟೇಬಲ್ಲು 8 ಆ ಟ್ರೂತ್ ಟೇಬಲಲ್ಲಿ 8 rows ಇರುತ್ತೆ. ಓಕೆ, ಇವನ್ನ ನೆನ್ಪಿಟ್ಕೋಬೇಕು, ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಅಂದರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಅವರು ಆ್ಯಕ್ಚುಲಿ ಪಿ ಕ್ಯೂ ಆರ್ ರಿಲೇಟೆಡ್ ಒಂದು ಪಿ ಕ್ಯೂ ಆರ್ ನೆಗೇಷನ್ ಪಿ ಇಂಪ್ಲೈಸ್ ಕ್ಯೂ ಆ್ಯಂಡ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರು ಯಾವುದೋ ಒಂದು ಕ್ವಶನ್ ಫೈಂಡ್ ಔಟ್ ದ ಟ್ರೂತ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಕನ್ಸ್ಟ್ರಕ್ಟರ್ ಟ್ರೂತ್ ಟೇಬಲ್ ಅಂತ ಕೊಟ್ಟರೆ, ಓಕೆ, ನೆಗೇಷನ್ ಪಿ ಆರ್ ಪಿ ಎಕ್ಸ್ಕ್ಲೂಸಿವ್ ಆರ್ ಈ ಥರ ಕೊಟ್ಟರೆ ನೀವು ಪಿ ಕ್ಯೂ ಆರ್ ಎಷ್ಟಿದಾವೆ ವೇರಿಯಬಲ್ 1 2 3 ವೇರಿಯಬಲ್ ಇದ್ದರೆ ನಾವು 8 rows ಹಾಕಬೇಕು, 8 ಲೈನ್ ಹಾಕಬೇಕು ಅಂತ ನೀವು ನೆನ್ಪಿಟ್ಕೋಬೇಕು. ಪಿ ಕ್ಯೂ ಆರ್ ಕೊಟ್ಟರು ನೀವು ಬರೀ 4 rows ಹಾಕಿದರೆ ಅದು ಟ್ರೂತ್ ಟೇಬಲ್ ರಾಂಗ್. ಓಕೆ, ಸೊ ಫಸ್ಟು ಕನ್ಸ್ಟ್ರಕ್ಟರ್ ಟ್ರೂತ್ ಟೇಬಲ್ ಅಂತ ನಾವು ಕ್ವಶನ್ ಓದಿದ ತಕ್ಷಣ ಫಸ್ಟು ನಾವೇನು ನೋಡಬೇಕು, ಎಷ್ಟು ವೇರಿಯಬಲ್ಸ್ ಇದಾವೆ ಅಂತ ನೋಡಬೇಕು. ಇದರಲ್ಲಿ ನೋಡಿ, ಇಲ್ಲಿ ಪಿ ಕ್ಯೂ ಆರ್ ಇದೆ, ನೆಗೇಷನ್ ಪಿ ಇಂಪ್ಲೈಸ್ ಕ್ಯೂ. ಸೊ ಇಲ್ಲಿ 2 ವೇರಿಯಬಲ್ ಮತ್ತು ಇಲ್ಲಿ ಒಂದು ಪಿ ಕ್ಯೂ ಆರ್ ಟೋಟಲ್ ಎಷ್ಟಿದಾವೆ 1 2 3 ವೇರಿಯಬಲ್ ಇದ್ದರೆ ನಾವು ಎಷ್ಟು ಹಾಕಬೇಕು 1 2 3 4 5 6 7 8 rows ಹಾಕಿ ನಾವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದನ್ನು ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ದ ಮೇನ್ ಥಿಂಗ್. ಎಲ್ಲ ಸ್ಟೂಡೆಂಟ್ಸು ಇದನ್ನೇ ರಾಂಗ್ ಮಾಡೋದು. 3 ವೇರಿಯಬಲ್ ಇದ್ದರೆ 4 rows ಹಾಕಿ ಬಂದುಬಿಡ್ತಾರೆ, ಅದು ಟೋಟಲಿ ರಾಂಗ್ ಅದು. ಓಕೆ, ಅಥವಾ 4 rows ಇದ್ದಾಗ 2 ವೇರಿಯಬಲ್ಸ್ ಇದ್ದಾಗ 8 rows ಹಾಕ್ತಾರೆ, ಅದು ಹಾಕಕ್ಕೆ ಬರಲ್ಲ, ಅದನ್ನು ರಾಂಗು. ಸೊ ಎಷ್ಟು ವೇರಿಯಬಲ್ಸ್ ಇದ್ದರೆ ಎಷ್ಟು ಲೈನ್ ಹಾಕಬೇಕು, ಎಷ್ಟು ಲೈನ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಬೇಕು ಟ್ರೂತ್ ಟೇಬಲ್ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಎಕ್ಸಾಂಪಲ್, ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ದ ಫಾಲೋಯಿಂಗ್. ಇಷ್ಟೇ ಕೊಟ್ಟಾರೆ. ಪಿ ಇದೇನಿದು, ಇದು ಸಿಂಬಲ್ ಏನಿದು ಆ್ಯಂಡ್ ಅಂದರೆ ಕಂಜಂಕ್ಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಓಕೆ, ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್ಮು. ಸೆಕೆಂಡ್ ಪ್ರಾಬ್ಲಮ್ ಏನು, ಪಿ ಇದೆ ಎದುರದ ಸಿಂಬಲ್ಲು ಇಂಪ್ಲಿಕೇಶನ್. ಸೊ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಕನ್ಸ್ಟ್ರಕ್ಟರ್ ಟ್ರೂತ್ ಟೇಬಲ್ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಓಕೆ, ಸೊ ನಾವೇನು ಬರಿತೀವಿ, ಟ್ರೂ ಬರಿತಿದ್ವಲ್ಲ, ಸೊ ಟ್ರೂ ಬದಲು ನಾವು 1 1 ಅಂತ ಬರ್ಕೊಳ್ಳೋಣ. 1 1. ಓಕೆ, ಕಂಡೀಷನ್. ನೆಕ್ಸ್ಟ್ ಏನು ಬರುತ್ತೆ 1 0. ಪಿ ಟ್ರೂ ಇದ್ದರೆ ಕ್ಯೂ ಫಾಲ್ಸ್, ಮತ್ತು ಪಿ ಫಾಲ್ಸ್ ಇದ್ದಾಗ ಕ್ಯೂ ಟ್ರೂ, ಮತ್ತು 2 ಫಾಲ್ಸ್ ಇದ್ದರೆ, ಇವೆರಡು ಇದ್ದರೆ ಏನು ಕಂಡೀಷನ್ ಅಂತ. ಓಕೆ, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್. ಈಗ ನೆಗೇಷನ್ ಕ್ಯೂ ಬರ್ಕೋಬೇಕು. ಪಿ ಕ್ಯೂ ಬರ್ಕೊಂಡ್ರೆ ನೀವು ಟ್ರೂತ್ ಟೇಬಲ್ ಹಾಕಿದ್ರಿ. ಇದಕ್ಕಿಂತ ಮುಂಚೆ ನೋಡಿ, ಪಿ ಮತ್ತು ಕ್ಯೂ ಎಷ್ಟಿದಾವೆ ವೇರಿಯಬಲ್ಸು, ಈ ಪ್ರಾಬ್ಲಮಲ್ಲಿ ಎಷ್ಟಿದಾವೆ ವೇರಿಯಬಲ್ಸು, P1 Q1 ಎಷ್ಟಿದಾವೆ 2 ವೇರಿಯಬಲ್ಸ್ ಇದಾವೆ. ಸೊ ನಂಬರ್ ಆಫ್ ವೇರಿಯಬಲ್ಸ್ ಆರ್ 2. ಅಂದರೆ 2 raised to n ಅಂದರೆ n ಪ್ಲೇಸಲ್ಲಿ ಏನು ಹಾಕಬೇಕು, ಈ ನಂಬರ್ ಹಾಕಬೇಕು 2. ಎಷ್ಟು 4. ಸೊ 4 rows ಇದಾವೆ 1 2 3 4. ಅಂದರೆ ನಾವು ಮಾಡ್ತಾ ಇರೋದು ಪ್ರಾಬ್ಲಮ್ ಕರೆಕ್ಟ್. ಓಕೆ, 4 rows ಹಾಕಿದ್ದೀನಿ. ನೆಕ್ಸ್ಟ್ ನೆಗೇಷನ್ ಕ್ಯೂ ಅಂದರೆ ಇದ್ರದ್ದು ಏನಿರುತ್ತಲ್ಲ ಕ್ಯೂದು ಎಕ್ಸಾಕ್ಟ್ ಅಪೋಸಿಟ್ ನೆಗೇಷನ್. ಸೊ ನಾಟ್ ನೆಗೇಷನ್ ಅಂದರೆ ನಾಟ್ ವ್ಯಾಲ್ಯೂ ಅಲ್ಲ. ಸೊ ಕ್ಯೂ ಏನಿದೆ 1 ಇದೆ ಇಲ್ಲಿ. ಸೊ 1 ಇದ್ದರೆ ನೆಗೇಷನ್ ಕ್ಯೂ ಏನಾಗಿರುತ್ತೆ 0 ಆಗುತ್ತೆ. 0 ಇದ್ದರೆ 1 ಆಗುತ್ತೆ. ಓಕೆ, 1 ಇದ್ದರೆ 0 ಆಗುತ್ತೆ, ಮತ್ತು 0 ಇದ್ದರೆ 1 ಆಗುತ್ತೆ. ಹೌದಾ? ನೆಕ್ಸ್ಟ್ ಇದು ನೆಗೇಷನ್ ಕ್ಯೂ ಬರ್ಕೊಂಡ್ರೆ ನೆಕ್ಸ್ಟ್ ಏನು ಫೈನಲ್ ಏನು ಹೇಳಿದಾರೆ ಅವರು, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಯಾವ್ದು ನೋಡಬೇಕು, ಈ ಕಂಪ್ಲೀಟ್ ಈ ಕಾಲಮ್ ನೋಡೋಕ್ಕೆ ಹೋಗ್ಬಾರ್ದು ನಾವು. ಪಿ ಮತ್ತು ನೆಗೇಷನ್ ಕ್ಯೂ ಮಿಡ್ಲ್ ಏನಿದೆ ಕಂಜಂಕ್ಷನ್ ಇದೆಯಲ್ಲ, ಈ ಕಂಡೀಷನ್ ನೋಡಬೇಕು. ಪಿ ಆ್ಯಂಡ್ ನೆಗೇಷನ್ ಕ್ಯೂ ಕಂಡೀಷನ್ ಏನು, ಪಿ ಅಂಡ್ ದ ಕಂಡೀಷನ್ ಏನು, ಇಟ್ ಈಸ್ ಟ್ರೂ ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಎರಡೂ ಸೇಮ್, ಎರಡೂ ಕರೆಕ್ಟ್ ಟ್ರೂ ವ್ಯಾಲ್ಯೂ ಇದ್ದಾಗ ಮಾತ್ರ ಅದು ಟ್ರೂ ಆಗಿರುತ್ತೆ. ಸೊ ಬೇರೆ ಎಲ್ಲ ಕಂಡೀಷನ್ ಎಲ್ಲ ಅದು ಫಾಲ್ಸ್ ಇರುತ್ತೆ. ಸೊ ನೋಡಿ ಇಲ್ಲೇ, ಸೊ 1 0 0. ಓಕೆ, ಮತ್ತು 1 1 ಇದ್ದಾಗ ಮಾತ್ರ ಅದು 1 ಇರುತ್ತೆ. ಹೌದಾ? ಮತ್ತು 0 0 ಇದ್ದಾಗ 0. ದೆನ್ ನೋಡಿ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಷ್ಟೇ ನೋಡಬೇಕು. ಕ್ಯೂ ಓಕೆ 0 1 ಇದ್ರೂ 0.
ಸೊ ಇದು ಆನ್ಸರ್ ಏನು, ಪಿ ಅಂಡ್ ನೆಗೇಷನ್ ಕ್ಯೂದು 0 1 0 0. ದಿಸ್ ಇಸ್ ದ ಆನ್ಸರ್ ಫಾರ್ ಪಿ ಅಂಡ್ ನೆಗೇಷನ್ ಕ್ಯೂ. ಇದ್ರದ್ದು ಆನ್ಸರು ಇದು ನಾವು ಟ್ರೂತ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಓಕೆ, ಎಷ್ಟಿದೆ ರೋಸು? 1 2 3 4.